ಇನ್ನು ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಹನಿ ಟ್ರ್ಯಾಪ್ ಪ್ರಕರಣ ಇದೆಯಲ್ಲ, ಅದಕ್ಕೆ ಇನ್ನೊಂದು ಆಯಾಮ ಕೊಡುವಂತಹ ಪ್ರಯತ್ನವನ್ನು ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡ್ತಾರೆ. ಸಿಎಂ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ಮೇಲ್ಮನೆ ವಿಪಕ್ಷ ನಾಯಕ. ಹನಿ ಟ್ರ್ಯಾಪ್ ತನಿಖೆ ವಿಳಂಬಕ್ಕೆ ವಿವಾದಾತ್ಮಕ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಹನಿ ಟ್ರ್ಯಾಪ್ ಆಗಿರುವ ಅನುಮಾನ ಇದೆ. ನೋಡಿ, ಮೈಕ್ ಸಿಗುತ್ತೆ ಅಂತ ಬೇಕಾಬಿಟ್ಟಿ ಮಾತನಾಡಿದ್ರೆ ಹೀಗೆ ಆಗೋದು. ಹನಿ ಟ್ರ್ಯಾಪ್ ತನಿಖೆ ವಿಳಂಬ ಆಗೋದಕ್ಕೆ ಇದೇ ಕಾರಣ ಅಂತ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತು. ಯಾಕೆ ಎಲ್ಲರೂ ತಂದ್ಬಿಡಿ, ನಾಳೆ ಹಿಂಗೆ ಬಿಟ್ಟರೆ ಇನ್ನು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರು ಹೇಳ್ತಾರೆ, ಪ್ರಧಾನಿ ಹೆಸರು ಹೇಳ್ತಾರೆ, ರಾಷ್ಟ್ರಪತಿಗಳ ಹೆಸರು ಹೇಳ್ಬಿಡ್ತಾರೆ ಬೇಕಾದ್ರೆ. ಸುಮ್ಮನೆ ಏನೋ ನಾನು ಒಂದು ಹೇಳಬೇಕಲ್ಲ, ಒಂದು ಬಿಡಬೇಕಲ್ಲ ಅಂತ ಬಿಡುವಂಥದ್ದು ವಿಚಾರಗಳಿವೆಲ್ಲರೂ ಕೂಡ ಒಪ್ಪತಕ್ಕಂಥದ್ದಲ್ಲ. ತನಿಖೆ ವಿಳಂಬ ಆಗೋದಕ್ಕೆ ಕಾರಣಗಳೇನು ಅಂತಕ್ಕಂಥದ್ದು ಜನರಿಗೆ ಗೊತ್ತಿದೆ. ಹನಿ ಟ್ರ್ಯಾಪ್ನ ವಿಚಾರ, ಇದರಲ್ಲಿ ಬಿಜೆಪಿಯ ಯಾವ ನಾಯಕರು ಇಲ್ಲ. ಇದ್ದಿದ್ರೆ ಈಗಾಗಲೇ ದೊಡ್ಡ ರಾಮಾಯಣ ಆಗ್ತಿತ್ತು. ಅದನ್ನು ತಗೊಂಡು ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಕೊಟ್ಬಿಡ್ತಿದ್ರು. ಇದು ಹೇಗಿದೆ ಅಂದರೆ, ಕಾಂಗ್ರೆಸ್ನ ಮನೆ ಮೇಲೆ ಕಾಂಗ್ರೆಸ್ನವರೇ ಅತ್ಯಾಚಾರ ಮಾಡ್ದಂಗಿದೆ. ಕಾಂಗ್ರೆಸ್ ನಾಯಕರ ಮೇಲೆ ಹನಿ ಟ್ರ್ಯಾಪ್ ಮಾಡಿಸ್ತಾ ಇರತಕ್ಕಂಥ ಅವಸ್ಥೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಅವರಿಗೆ ಮುಜುಗರವೂ ಇಲ್ಲ, ನೋವಿಲ್ಲ. ಒಟ್ಟಿಗೆ ಏನಂದರೆ, ನನ್ನ ವಿರುದ್ಧ ಮಾತಾಡೋವನ ಬಗ್ಗು ಬಡಿಬೇಕು. ಮೊದಲೆಲ್ಲ ಜಗಳ ಮಾಡ್ತಿದ್ರು, ಬೀದಿಯಲ್ಲಿ ಕಿತ್ತಾಡ್ತಿದ್ರು. ಈಗ ಕಿತ್ತಾಡೋದು ಬೇಕಾಗಿಲ್ಲ. ಅವನು ಸಾಯಲೂಬಾರ್ದು, ಬದುಕಲೂಬಾರ್ದು, ನನ್ನ ವಿರುದ್ಧ ಮಾತಾಡಿದವನು. ಇಂಥ ಪರಿಸ್ಥಿತಿ ಯಾವ ಕಾರಣದಲ್ಲಿ ನಾವು ಕಂಡಿದ್ವಿ? ಇಷ್ಟಾದರೂ ಕೂಡ ಹನಿ ಟ್ರ್ಯಾಪ್ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ, ಮಾತೇ ಆಡಿಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂತಂದಿದ್ದು ಮಾತು ಬಿಟ್ಟರೆ ಇವತ್ತಿನವ್ರಿಗೂ ಒಂದು ಮಾತಾಡಿಲ್ಲ. ಅಂದಮೇಲೆ ಮುಖ್ಯಮಂತ್ರಿಗಳಿಗೂ ಹನಿ ಟ್ರ್ಯಾಪ್ನ ಭಯ ಏನಾದರೂ ಇದೆಯಾ? ಅನುಮಾನ ಪ್ರಾರಂಭ ಆಗತ್ತೆ. ಅವ್ರಿಗೂ ಏನೋ ಭಯ ಇರಬೇಕು, ನಂದು ಎಲ್ಲಾದರೂ ಇದೆಯಾ ಅಂತ. ಈಗೇನಾದರೂ ಇನ್ವೆಸ್ಟಿಗೇಷನ್ ಆದರೆ ಇದರಿಂದ ನಾನು ಏನಾದರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಭಯ ಇಲ್ಲ ಅಂದರೆ ನೀವು ಕೊಡಲಿಕ್ಕೆ ನಿಮಗೆ ಏನಾಗಿದೆ? ಉದ್ದುದ್ದ ಭಾಷಣ ಮಾಡ್ತಾರೆ. ದಲಿತರನ್ನು ನಮ್ಮ ಕಾಂಗ್ರೆಸ್ ಅಲ್ಲದೆ ರಕ್ಷಣೆ ಮಾಡೋ ಇನ್ನೊಂದು ಪಕ್ಷ ಈ ದೇಶದಲ್ಲೇ ಇಲ್ಲ ಅಂತ ಮಾಡ್ತಾರೆ. ಹನಿ ಟ್ರ್ಯಾಪ್ನ ವಿಚಾರ, ಇದರಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗ ಮುಖ್ಯಮಂತ್ರಿಗಳ ವಿರುದ್ಧನೇ ಈ ರೀತಿ ಆರೋಪ ಮಾಡ್ತಕ್ಕಂಥದ್ದು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಶೋಭೆ ತರುತ್ತಾ? ತನಿಖೆ ಯಾಕೆ ವಿಳಂಬ ಆಗ್ತಾ ಇದೆ ಅಂತ ಇಡೀ ರಾಜ್ಯದ ಜನರಿಗೆ ಗೊತ್ತು. ಹಾಗಂತ ಮುಖ್ಯಮಂತ್ರಿಗಳೇ ಹನಿ ಟ್ರ್ಯಾಪ್ಗೆ ಒಳಗಾಗಿರ್ಬೋದು ಅಂತಕ್ಕಂಥ ಮಾತು ಎಷ್ಟರ ಮಟ್ಟಕ್ಕೆ ಸರಿ ಇದು ಅಂತ? ಖಂಡಿತವಾಗ್ಲೂ ಅರವಿಂದ್, ಯಾಕೆಂದರೆ ಹನಿ ಟ್ರ್ಯಾಪ್ ವಿಚಾರವಾಗಿ ತನಿಖೆಗೆ ವಿಳಂಬ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ರಾಮನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂಥ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ನಾಲಿಗೆಯನ್ನು ಅರಿಬಿಟ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇದು ಕಾಣ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸೌಂಡ್ ಮಾಡ್ತಿದೆ. ಸರ್ಕಾರದ ಸಚಿವರನ್ನೇ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ ಅಂತಂದರೆ ನಿಜಕ್ಕೂ ಕೂಡ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾಗಿ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜಣ್ಣವರು ದೂರು ನೀಡಿದ್ದಾರೆ. ಆದರೆ ಇಷ್ಟಾದರೂ ಕೂಡ ಸಿಎಂ ಅವರು ಯಾಕೆ ಇದ್ರ ಬಗ್ಗೆ ಸೂಕ್ತ ತನಿಖೆಗೆ ಕೊಡ್ತಿಲ್ಲ? ಯಾಕಂದರೆ ಇದ್ರ ಬಗ್ಗೆ SIT ರಚನೆ ಮಾಡಿ ಒಂದು ತನಿಖೆಗೆ ಸೂಚನೆ ನೀಡ್ಬೋದಾಗಿತ್ತು. ಆದರೆ ಯಾಕೆ ವಿಳಂಬ ಮಾಡ್ತಿದ್ದಾರೆ? ಸಿಎಂ ಸಿದ್ದರಾಮಯ್ಯನವರೇ ಇದರಲ್ಲಿ ಸಿಲುಕಿದ್ದಾರಾ? ಒಂದು ವೇಳೆ ತನಿಖೆಗೆ ಕೊಟ್ಟರೆ ತಮ್ಮದು ಆಚೆ ಬರುತ್ತೆ ಅನ್ನೋ ಒಂದು ಭಯದಿಂದ ಅವರು ಈ ರೀತಿಯಾಗಿ ಅದನ್ನು ವಿಳಂಬ ಮಾಡ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು. ಅಂದರೆ ನೇರವಾಗಿ ಸಿಎಂ ಕೂಡ ಇದರಲ್ಲಿ ಸಿಲುಕಿದ್ದಾರೆ ಅನ್ನೋ ಒಂದು ಆರೋಪವನ್ನು ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಇದು ಕಾರಣವಾಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸಚಿವರೇ ಈ ರೀತಿ ಆರೋಪ ಮಾಡ್ತಾ ಇರುವಂಥದ್ದು. ಜೊತೆಗೆ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ನವ್ರನ್ನ ಈ ರೀತಿ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ. ಯಾಕೆಂದರೆ BJPಯವರು ಏನಾದರೂ ಈ ಒಂದು ಹನಿ ಟ್ರ್ಯಾಪ್ನಲ್ಲಿ ಇದ್ದಿದ್ದರೆ ಇದರಷ್ಟು ಕಾಲೇ ಸರ್ಕಾರ ಇದಕ್ಕೊಂದು ತಂಡವನ್ನು ನೇಮಕ ಮಾಡಿ ಇದ್ರ ಬಗ್ಗೆ ತನಿಖೆಗೆ ಸೂಚನೆಯನ್ನು ನೀಡ್ತಿತ್ತು. ಆದರೆ ಸರ್ಕಾರ ಇನ್ನೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ತನಿಖೆಗೆ ಸೂಚನೆ ನೀಡುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಸಿಎಂ ಕೂಡ ಇದರಲ್ಲಿ ಸಿಲುಕಿರುವಂಥ ಅನುಮಾನ ಇದೆ ಅನ್ನೋ ಒಂದು ವಿಚಾರವನ್ನು ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿರುವಂಥದ್ದು. ಅಂದರೆ ನೇರವಾಗಿ ಸಿಎಂ ವಿರುದ್ಧನೇ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಯಾಕೆ ತನಿಖೆಗೆ ವಿಳಂಬವನ್ನು ಮಾಡ್ತಾ ಇದ್ದೀರಿ? ಸೂಕ್ತ ತನಿಖೆಯನ್ನು ಯಾಕೆ ನಡೆಸ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ವಿನಯ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬಿಜೆಪಿಯ ಕೆಲ ನಾಯಕರು ಕೂಡ ಕೋರ್ಟಿಂದ ಸ್ಟೇ ತಂದಿದ್ದಾರೆ ಅಂತಕ್ಕಂಥದ್ದು ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಗೊತ್ತಿರಬೇಕಿತ್ತು. ತನಿಖೆ ವಿಳಂಬ ಯಾಕೆ ಅಂತ ಪ್ರಶ್ನೆ ಮಾಡಲಿ, ಬಟ್ ಬೇರೆ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಾರ್ದಾಗಿತ್ತು.